ವಿರೋಧದ ನಡುವೆ ಪ್ರೀತಿಸಿ ಮದುವೆ ಆಗಿರುವಂತಹ ಜೋಡಿಗಳು ಈಗ ಪ್ರೀತಿಸಿ ಮದುವೆ ಆಗಿರುವಂತಹ ಮಗಳನ್ನ ಅವರ ಹುಡುಗನ ಮನೆಯನ್ನ ಸುಟ್ಟಿದ್ದಾರೆ. ಆ ಯುವತಿಯ ತಂದೆ ಯುವಕನ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಇದು ನಡೆದಿರೋದು ಮಂಡ್ಯ ಜಿಲ್ಲೆಯ ಚುಂಚಗನಹಳ್ಳಿ ಗ್ರಾಮದಲ್ಲಿ. ಮದುವೆಯಲ್ಲಿ ಯಾರು ಇಲ್ಲದೆ ಇರೋದ್ರಿಂದ, ಮನೆಯಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ಈ ಒಂದು ಅನಾಹುತ ತಪ್ಪಿದೆ. ವಿನೋದ್ ಎಂಬಾತನನ್ನ ಪ್ರೀತಿಸಿ ಯುವತಿ ಮದುವೆಯಾಗಿದ್ಲು. ತಂದೆ ಚೆನ್ನೇಗೌಡನಿಂದ ವಿನೋದ್ ಮನೆಗೆ ಬೆಂಕಿ ಹಚ್ಚಲಾಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು, ಬಟ್ಟೆ, ಅಡುಗೆ ಸಾಮಗ್ರಿಗಳು ಎಲ್ಲವೂ ಸಹ ಸುಟ್ಟು ಕರಕಲಾಗಿದೆ. ಬೆಂಕಿ ಇಟ್ಟಿರುವಂತಹ ಚೆನ್ನೇಗೌಡನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಚೆನ್ನೇಗೌಡನನ್ನ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಯುವಕ ಮತ್ತು ಯುವತಿ ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದರೆ ಯುವತಿಯ ಕುಟುಂಬಸ್ಥರ ವಿರೋಧವನ್ನು ಕಟ್ಕೊಳ್ತಾರೆ. ಅದಾದ ಮೇಲೆ ನೇರವಾಗಿ ಈ ಯುವತಿಯ ತಂದೆ ಇದಾರಲ್ಲ, ತಂದೆ ಆ ಯುವಕನ ಮನೆಗೆ ಹೋಗಿ ಆ ಯುವಕನ ಮನೆಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ. ಆ ಬೆಂಕಿ ಹಚ್ಚಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರ ನೀವು. ಯಾವ ರೀತಿಯಾಗಿ ದಟ್ಟವಾದಂತಹ ಹೊಗೆ ಇಡೀ ಮನೆಗೆ ಬೆಂಕಿ ಹಚ್ಚಿರುವಂತಹ ಕಾರಣಕ್ಕಾಗಿ ಆ ಮನೆ ಪೂರ್ತಿಯಾಗಿ ಸುಟ್ಟು ಕರಕಲಾಗಿದೆ. ಮನೆಯಲ್ಲಿರುವಂತಹ ವಸ್ತುಗಳೆಲ್ಲವೂ ಸಹ ಸುಟ್ಟು ಕರಕಲಾಗಿದ್ದಾವೆ. ಯುವಕನ ಮನೆಗೆ ಆ ಯುವತಿಯ ತಂದೆ ಹಚ್ಚಿರುವಂತಹ ಬೆಂಕಿ ನೋಡಿ ಯಾವ ರೀತಿಯಾಗಿ ಇಡೀ ಮನೆ ಬೆಂಕಿಯ ಕೆನ್ನಾಲಿಗೆಗೆ ಏನಂದ್ರೆ ಸುಟ್ಟು ಕರಕಲಾಗಿದೆ. ಮನೆ ಮೇಲಿರುವಂತಹ ಹಂಚು ಸುಟ್ಟೋಗಿದೆ. ಮನೆ ಒಳಗಡೆ ಇರುವಂತಹ ವಸ್ತುಗಳೆಲ್ಲವೂ ಸುಟ್ಟೋಗಿದ್ದಾವೆ. ಅಲ್ಲಿರುವಂತಹ ಜನರು ಆ ಮನೆಯನ್ನ ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀರನ್ನ ಆ ಮನೆ ಮೇಲೆ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಬಾಗಿಲು, ಕಿಟಕಿ, ಮನೆಯಲ್ಲಿರುವಂತಹ ವಸ್ತುಗಳು ಜೊತೆಗೆ ಆ ಮನೆಯ ಛಾವಣಿ ಏನಿತ್ತು ಪೂರ್ತಿಯಾಗಿ ಸುಟ್ಟು ಕರಕಲಾಗಿದೆ. ಅದರ ಹೊಗೆ ನೋಡಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ಕಾರಣ ಇಷ್ಟೇ, ಯುವಕ ಯುವತಿ ಇಬ್ಬರೂ ಸಹ ಪ್ರೀತಿಸಿದ್ರು. ವಿನೋದ್ ಅನ್ನುವಂತಹ ಯುವಕ ಆ ಯುವತಿಯನ್ನ ಪ್ರೀತಿಸಿ ಮದುವೆ ಆಗ್ತಾನೆ. ಆ ಕಾರಣಕ್ಕಾಗಿ ಆ ಯುವತಿಯ ತಂದೆ ಚೆನ್ನೇಗೌಡ ಆ ಯುವಕನ ಮನೆಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾನೆ. ಆ ಬೆಂಕಿ ಹಚ್ಚಿದಂತಹ ಸಂದರ್ಭದಲ್ಲಿ ಸ್ವತಃ ಚೆನ್ನೇಗೌಡಗೂ ಸಹ ಬೆಂಕಿ ಸಣ್ಣ ಪುಟ್ಟ ಗಾಯಗಳಾಗ್ತವೆ ತಗಲಿ. ಅದಾದ್ಮೇಲೆ ಅವನ್ನ ನೇರವಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಚಿಕಿತ್ಸೆಗಾಗಿ ಅನ್ನುವಂತಹ ವಿಚಾರ. ಅದರ ಜೊತೆಗೆ ಈ ಮನೆಯ ಮುಂಭಾಗದಲ್ಲಿ ಬಹಳಷ್ಟು ಜನ ನಿಂತು ನೋಡ್ತಾ ಇರ್ತಾರೆ. ಸದ್ಯ ಇದು ನಡೆದಿರೋದು ಚುಂಚಗನಹಳ್ಳಿ, ಮಂಡ್ಯ ಜಿಲ್ಲೆ. ಆದ್ರೆ ಒಂದು ಸಮಾಧಾನ ಏನು ಅಂದ್ರೆ, ಈ ಬೆಂಕಿ ಹತ್ತಿರುವಂತಹ ಸಂದರ್ಭದಲ್ಲಿ ಅಥವಾ ಬೆಂಕಿ ಹಚ್ಚಿರುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಆ ಕಾರಣಕ್ಕಾಗಿ ದೊಡ್ಡ ಅನಾಹುತ ತಪ್ಪಿದೆ. ಇಲ್ಲದೇ ಇದ್ರೆ ಮನೆಯಲ್ಲಿ ಯಾರಾದರೂ ಇದ್ರೆ ಅವರಿಗೂ ಸಹ ಬೆಂಕಿಯ ಕೆನ್ನಾಲಿಗೆಗೆ ಗಾಯಗಳಾಗ್ತಾ ಇರ್ತಿದ್ವು. ಸುಟ್ಟು ಕರಕಲಾಗುವಂತಹ ಸಾಧ್ಯತೆಗಳು ಸಹ ಇರ್ತಿದ್ವು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಡೀ ಮನೆಯಲ್ಲಿರುವಂತಹ ವಸ್ತುಗಳು ಸುಟ್ಟರೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಬೆಂಕಿ ಚಾಚಿಕೊಂಡಿತ್ತು ಅನ್ನೋದಕ್ಕೆ. ಬೆಸ್ಟ್ ಎಕ್ಸಾಂಪಲ್ ಆ ದೃಶ್ಯಾವಳಿಗಳು. ಒಳಗಿನ್ನ ಬೆಂಕಿ ಉರಿತಾ ಸೈಡ್ ಬನ್ನಿ. ಒಳಗಿನ್ನ ಬೆಂಕಿ ಉರಿತಾ ಸೈಡ್ ಬನ್ನಿ. ಒಳಗಿನ್ನ ಬೆಂಕಿ ಉರಿತಾ ಸೈಡ್ ಬನ್ನಿ. ಮಂಡ್ಯ ಜಿಲ್ಲೆಯ ಚುಂಚಗಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಚೆನ್ನೇಗೌಡ ಅನ್ನುವಂತಹವರ ಮಗಳನ್ನ ವಿನೋದ್ ಪ್ರೀತಿ ಮಾಡ್ತಾ ಇರ್ತಾನೆ. ಪ್ರೀತಿ ಮಾಡಿ ಮನೆಯಲ್ಲಿ ವಿರೋಧ ಇದ್ರೂ ಸಹ ಆ ಯುವತಿ ಮನೆಯವರು ಅಂತೂ ಯಾವುದೇ ಕಾರಣಕ್ಕೂ ಮದುವೆಗೆ ಒಪ್ಪೋದೇ ಇಲ್ಲ. ಅವರ ತಂದೆ ಚೆನ್ನೇಗೌಡ ಅಂತೂ ಇದನ್ನ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಆದರೂ ಸಹ ಈ ಯುವಕ ಯುವತಿ ವಿನೋದ್ ಮತ್ತು ಅವನ ಪ್ರೇಯಸಿ ಆ ಇಬ್ಬರ ಫೋಟೋವನ್ನು ನೋಡ್ತಾ ಇದ್ರಲ್ಲ ನೀವು,
ಇವರಿಬ್ರು ಮದುವೆ ಆಗ್ತಾರೆ. ಮನೆಯವರ ವಿರೋಧದ ನಡುವೆಯೂ ಸಹ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಯಾವಾಗ ಮದುವೆ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೋ ಅದೇ ಕೋಪದಲ್ಲಿ ಚೆನ್ನೇಗೌಡ ಅಂದ್ರೆ ಆ ಯುವತಿಯ ತಂದೆ ನೇರವಾಗಿ ವಿನೋದ್ ಅವರ ಮನೆ ಏನಿದೆ ಆ ಮನೆಗೆ ಹೋಗಿ ಮನೆಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾನೆ. ಆ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಪೂರ್ತಿ ಮನೆ ಸಂಪೂರ್ಣವಾಗಿ ಸುಟ್ಟಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಮನೆಯ ಮುಂಭಾಗ ಮತ್ತೆ ಮನೆಯ ಮೇಲ್ಛಾವಣಿ ಏನಿದೆ ಅಲ್ಲ ಪೂರ್ತಿ ಸುಟ್ಟೋಗಿದೆ. ಅದರ ಜೊತೆಗೆ ಮನೆಯ ಒಳಗಡೆ ಇರುವಂತಹ ವಸ್ತುಗಳೆಲ್ಲವೂ ಸಹ ಸುಟ್ಟು ಕರಕಲಾಗಿದ್ದಾವೆ.